ನಿಮ್ಮ ತಂದೆ ಹೇಳ್ತಾ ಇದ್ರು ಹೇಗೆ ಎಲ್ಲ ಮಾಡಿದೆ ನನ್ನ ಮಗಳನ್ನ ಅಂತ ಹೇಳಿ. ನೀವು 13ನೇ ವಯಸ್ಸಿಗೆ ಟೆನ್ನಿಸಿಗೆ ಬಂದ್ರಿ. ನಿಮ್ಮ ಇಂಟ್ರೆಸ್ಟಾ ನಿಮ್ಮ ತಂದೆ ಇಂಟ್ರೆಸ್ಟ್ ಇತ್ತಾ? ಆ್ಯಕ್ಚುಲಿ ನನಗೆ ಟೆನ್ನಿಸ್ದು ಏನೂ ಅಷ್ಟು ಗೊತ್ತಿಲ್ಲ, ಅದ್ರದ್ದು ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿರಲಿಲ್ಲ. ಸೊ ಅಪ್ಪನೇ ಇಂಟ್ರಡ್ಯೂಸ್ ಮಾಡಿದ್ದು. ಮತ್ತು ಚಿಕ್ಕಪ್ಪಗೆ ತುಂಬ ಅದರದ್ದು ಇಂಟ್ರೆಸ್ಟ್ ಇತ್ತು ನಾನು ಆಡಬೇಕು ಅಂತ. ಸೊ ಅವರು ಇಂಟ್ರಡ್ಯೂಸ್ ಮಾಡಿದ್ರು. ನಿಮಗೆ ಕನ್ನಡ ಬರುತ್ತೆ ಅಲ್ವಾ? ಬರುತ್ತೆ. ಅಂದರೆ ಕಾಮನ್ ಆಗಿ ನಿಮ್ಮ ಡ್ಯಾಡಿ ಮಾತಾಡ್ತಾರಲ್ಲ ಹಂಗೆ ಮತ್ತೆ ತಿಳ್ಕೊಬೇಡಿ. ಇಲ್ಲ, ನನಗೆ ಫ್ಲೂಯೆಂಟಾಗಿ ಬರಲ್ಲ, ಬಟ್ ಮ್ಯಾನೇಜ್ ಮಾಡ್ತೀನಿ. ಸರ್ ಏನು ಸರ್ ಕರ್ನಾಟಕದಲ್ಲಿ ಬೆಳೆಸಿದ್ರ ಫಾರಿನಲ್ಲಿ ಬೆಳೆಸಿದ್ದೀರಾ? ಇಲ್ಲ ಬರುತ್ತೆ. ಅದು ಏನಂದ್ರೆ ಅವರು ಬರೀ ಜನಗಳ ಜೊತೆ ಬೆರ್ತಿಲ್ಲ ಮೇಡಮ್. ಅವರು ಬರೀ ಟೆನ್ನಿಸ್ ಟೂರ್ನಮೆಂಟ್ಸ್ ಅಷ್ಟೇನೆ. ಅವರು ಅದನ್ನ ಬಿಟ್ಟು ಬೇರೆ ಇದು ಮಾಡಿಲ್ಲ. ಅದರಿಂದ ಅವ್ರಿಗೆ ಇದು ನಾವಂದ್ರೆ ದಿನ ಬೆಳಗಾದ್ರೆ ನಾವು ಜನಗಳನ್ನ ಮೀಟ್ ಮಾಡಲೇಬೇಕು, ಕಸ್ಟಮರ್ನ ಮೀಟ್ ಮಾಡಬೇಕು, ಕೆಲಸ ಮಾಡಬೇಕು. ಇದು ನಮ್ಮ ಜೀವನ. ಅವ್ರದ್ದೇನೆಂದರೆ ಬರೀ ಟೆನ್ನಿಸ್ ಬಿಟ್ಟರೆ ಬೇರೆ ಜೀವನನೇ ಇಲ್ಲ. ಎಷ್ಟೋ ನಮ್ಮದು ಈ ಟೆನ್ನಿಸ್ಗೋಸ್ಕರ ಟೂರ್ನಮೆಂಟ್ಸ್ಗೋಸ್ಕರ ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳೇ ನಾವು ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀವಿ.